ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನಮ್ಮ ಅತ್ತಿಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲಿಗೆ ಬಂದಿದ್ದೆ, ಕೆಲಸ ಮುಗಿಸ್ಕೊಂಡು ಫೋನ್ ಮಾಡಿದ್ರು ಬಾ ಅಂತ. ಎಂತಕ್ಕಪ್ಪ ಅಂದರೆ ಇವತ್ತು ಸ್ಪೆಷಲ್. ಅವತ್ತು ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಕೈಮಾ ಕೇಳಿದ್ದೆ, ಕೈಮಾ ಮಾಡಿಕೊಡಿ ಅಕ್ಕ ಅಂತ. ಚಿಕನ್ ಕೈಮಾ ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅತ್ತಿಗೆ. ಪ್ರೆಗ್ನೆಂಟಲ್ಲೆಲ್ಲ ಮಾಡಿಕೊಡ್ತಾಯಿದ್ರು, ಅದನ್ನ ತಿನ್ನಬೇಕು ಅನಿಸಿತ್ತು, ಕೇಳಿದ್ದೆ. ಇವತ್ತು ಮಾಡ್ತೀನಿ ಬಾ ಅಂತ ಕರೆದಿದ್ರು. ಇವಾಗ ಬಂದಿದ್ದೀನಿ, ಇವಾಗ ತಿಂದ್ಬಿಟ್ಟು ಹೊರಡಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಎಲ್ಲ ಆಯ್ತು, ಅಡುಗೆ ಬೇಗ ಮಾಡಿಬಿಟ್ಟಿದ್ದೀರಾ? ಮೊಟ್ಟೆ ಬೇಯಿಸ್ಬೇಕು. ಇವು ಕೈಮಾ ಮಾಡಿದ್ದೀರಾ, ಚಿಕನ್ ಮಾಡಿದ್ದೀರಾ, ಇನ್ನೆಂತಕ್ಕೆ ಮೊಟ್ಟೆ? ನಾನು ಊಟ ಮಾಡಲ್ಲ. ನಾನು ಕೆಲಸದಿಂದ ಬಂದು ಚಪಾತಿ ತಿಂದೆ. ಮೊದಲಾಗೆ ಫೋನ್ ಮಾಡಿದರೆ ಏನೂ ತಿಂತಿದ್ದಿಲ್ಲ. ಇವ್ರಿಗಂತೂ ಇದೆ ಸೆಲ್ಫಿ ಲವರ್ಸ್ ಇವರು. ನಗದ್ ನೋಡು, ಮಾಡಿ ಇಟ್ಟಿದ್ದಾರೆ. ರೆಸಿಪಿ ತೋರ್ಸೋಣ ಅಂತ ಬಂದ್ರೆ ಬರೋ ಅಷ್ಟ್ರಲ್ಲಿ ಮಾಡ್ಬಿಟ್ಟವ್ರೆ. ಎಲ್ಲಕ್ಕ ಕೈಮಾ ಸಪ್ರೇಟಾಗಿ ಎತ್ತಿಕ್ಕಿದ್ದೀರಾ? ನೋಡಿ, ಸಪ್ರೇಟಾಗಿ ಎತ್ತಿಕ್ಬಿಟ್ಟವ್ರೆ. ಸಾಂಬಾರು ಆಗೈತೆ. ಇವಾಗ ಒಂದ್ ಕಡೆ ಮುದ್ದೆ ಮಾಡ್ತಾ ಇದ್ದಾರೆ. ಚೆನ್ನಾಗೈತೇನಮ್ಮ? ಚೆನ್ನಾಗಿ ಮಾಡೋರ? ಅಂದ್ರಳ್ಳಿ ಇದಾರಂತೆ. ಇಲ್ಲ ಬರಲ್ಲ ಅಂದ್ರೆ ಇನ್ನೇನು ನಮ್ಮನೆ ಸೈಡೇ ಇರೋದು, ಮತ್ತಿನ್ನೇನು ಇಷ್ಟು ದೂರ? ಇಲ್ಲಿ ಬೇಡ, ಮನೆಯಿಂದ ಮಾಡು ಗಂಜಿ. ಹಾಂ, ನಮ್ಮ ಅತ್ತೆ ಮಗಂಗೋಸ್ಕರ ಮಾಲ್ಟ್ ಪೌಡರ್ ಮಾಡಿದಾರಂತೆ. ಅಂದರೆ ನಮ್ಮ ಮನೆಯವ್ರಿಗೆ ಅಂತ ಅಲ್ಲ, ನಮ್ಮ ಅತ್ತೆಗೂ ಮಾಡ್ಕೊಂಡಿದ್ದಾರೆ. ಹಂಗೆ ನನ್ನ ಹಸ್ಬೆಂಡ್ಗೂ ಕೊಡ್ತಾ ಇದ್ದಾರೆ. ವೀಕ್ ಆಗಿದ್ದಾನಲ್ಲ, ಸ್ವಲ್ಪ ಗಂಜಿ ಕುಡಿಸು ಅಂತ. ಅಮ್ಮ ಏನೇನು ಹಾಕಿದ್ದೀರ ಅದಕ್ಕೆ? ಎಲ್ಲ ಥರನೇ. ಎಲ್ಲ ಥರ ಅಂದರೆ ಜೋಳ, ಗೋಧಿ, ನವಣ, ಕುಸ್ಲಕ್ಕಿ, ಇದು ಅಕ್ಕಿ, ರಾಗಿ, ಗೋಡಂಬಿ, ದ್ರಾಕ್ಷಿ, ಜೀರಿಗೆ, ಮೆಣಸು, ಎಲ್ಲ ತರ ಕಾಳು. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನನ್ನ ಕರೀರಿ, ನಾನು ರೆಸಿಪಿ ತೋರಿಸ್ತೀನಿ ವ್ಯೂವರ್ಸ್ಗೆ. ಈ ಸತಿನ ಕರೆದಿದ್ರೆ ವಿಡಿಯೋಸ್ ಮಾಡಿ ಹಾಕಿರಿ. ಮಧ್ಯಾಹ್ನ ಗಂಟೆ ಹುರಿದೀನಿ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ತೋರಿಸ್ತೀನಿ ರೆಸಿಪಿ. ಈ ಸತಿ ನನಗೆ ಹೇಳಿತ್ತಿಲ್ಲ ಅವರು, ಈ ಸತಿ ಹೇಳಿತ್ತಿಲ್ಲ ನನಗೆ, ಅದರಿಂದ ನಾನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ. ಅಂದರೆ ಯಾರ್ಯಾರು ಕುಡಿಬೋದಮ್ಮ? ಎಲ್ಲ ನಮ್ಮ ಅತ್ತೆಗೆ ಸ್ವಲ್ಪ ಶುಗರ್ ಇದೆ ಅಲ್ಲ, ಅದರಿಂದ ಕಂಟ್ರೋಲಿಗೆ ಬರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದಾರೆ. ಅವ್ರಿಗೇನಾದ್ರು ಶುಗರ್ ಕಡಿಮೆ ಆದರೆ ನೆಕ್ಸ್ಟ್ ಟೈಮ್ ಪಕ್ಕ ಈ ಮಾಲ್ಟ್ ರೆಸಿಪಿ ತೋರಿಸ್ತೀನಿ. ನಮ್ಮ ಅಕ್ಕ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಕೈಮಾ ಉಂಡೆ ನನಗೋಸ್ಕರ ಮಾಡಿದ್ದೀನಿ ಬಾ ಅಂದ್ಬಿಟ್ಟು ಅವರೇ ಊಟ ಮಾಡಿಸ್ತಾ ಇದ್ದಾರೆ. ನನಗೆ ಹಾಕೊಟ್ಟಿಲ್ಲ. ನೋಡು, ಏನಾದರೂ ಮಾತಾಡ್ತಾರ ನೋಡಿ. ತಿನ್ನು ಅಂದರೆ ಚಪಾತಿ ತಿನ್ಕೊಬಂದೆ ಅಂತಂದು ತುಂಬ ಫೋರ್ಸ್ ಮಾಡಿದ್ರು ತಿನ್ನು ಅಂತ. ಯಾಕೋ ಹೊಟ್ಟೆ ಫುಲ್ಲಾಗಿದೆ. ಕೆಲಸದಿಂದ ಬಂದು ಒಂದೆರಡು ಚಪಾತಿ ತಿಂದು ಕಾಫಿ ಕುಡಿದಿದ್ದೆ. ಕುತ್ಕೊಂಡೆ ಫೋನ್ ಮಾಡಿದ್ದು. ಇವರು ಒಂದು ಹಾಫ್ ಆನ್ ಅವರ್ ಲೇಟು ಕೆಲಸದಿಂದ ಬರೋದು. ಫೋನ್ ಮಾಡಿದ್ದು ಲೇಟು, ಅಷ್ಟರಲ್ಲಿ ನಾನು ತಿಂದ್ಬಿಟ್ಟಿದ್ದೆ. ಇಲ್ಲಾಂದರೆ ನಾನು ತಿಂದಿದ್ದಿಲ್ಲ. ಅದಕ್ಕೆ ಮನೆಗೆ ಹಾಕಿ ಒಂದೆರಡು ಕೈಮಾನ ಅಂತ ಹಾಕಿಸ್ಕೊಂಡಿದ್ದೀನಿ. ಇವಾಗ ನನ್ನ ಮಗಳು ಊಟ ಮಾಡಿಸ್ತಾ ಇದ್ದಾರೆ. ಇವಾಗ ನಾನು ಇಲ್ಲೇನು ತಿನ್ನಿಲ್ಲ, ಮನೆಗೆ ಹಾಕಿಸ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೂ ನನಗೂ ಮನೆಗೆ ಪಾರ್ಸಲ್ ಮಾಡಿದ್ದಾರೆ. ಇವಾಗ ಹೋಗ್ಬೇಕು. ನನ್ನ ಮಗಳು ಕೆಳಗಡೆ ಹೋಗಿದ್ದಾರೆ, ಹೊರಡ್ತೀನಿ. ಇವಾಗ ನಾನು ಮನೆಗೆ ಬಂದೆ. ನನ್ನ ಹಸ್ಬೆಂಡು ಬಂದಿದ್ರು ಅಷ್ಟರಲ್ಲಿ. ಇವಾಗ ಅವ್ರಿಗೆ ಊಟ ಹಾಕ್ಕೊಡ್ಬೇಕು. ಚಿಕನ್ ಸಾಂಬಾರು, ಇವಾಗ ಅವ್ರಿಗೆ ಊಟ ಹಾಕ್ಕೊಡ್ಬೇಕು. ಚಿಕನ್ ಸಾಂಬಾರು ಅಲ್ವಾ, ಅದಕ್ಕೆ ಗರಗರ ಅಂತಾರೆ. ಇವಾಗ ಪಾಪ ಇವಾಗ ಅವ್ರಿಗೆ ಊಟ ಹಾಕ್ಕೊಡ್ಬೇಕು. ನನಗೇನು ಊಟ ಮಾಡೋಂಗೆ ಇಲ್ಲ. ಕೈಮಾ ಉಂಡೆ ಮಾತ್ರ ತಿಂತೀನಿ. ನಮ್ಮ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೈಮಾ ಉಂಡೆ. ನನ್ನ ಪ್ರೆಗ್ನೆಂಟಲ್ಲಿ ಮಾಡಿಕೊಡ್ತಿದ್ರು, ಆಗಲೇ ಹೇಳ್ದಂಗೆ. ಅದು ತಿಂದಿದ್ದು ನೆನಪಿತ್ತಲ್ಲ, ಅದಕ್ಕೆ ಲಾಸ್ಟ್ ಟೈಮ್ ಒಂದು ಸತಿ ಕೇಳಿದ್ದೆ. ಅದರಿಂದ ಇವಾಗ ಮಾಡಿ ಕರೆದಿದ್ರು. ಆದರೂ ತಿನ್ನೋಕ್ಕೆ ನೋಡಿ ಹೊಟ್ಟೆ ಫುಲ್ಲಾಗಿದೆ. ಅಂದರೆ ಚಪಾತಿ ತಿಂದಿಲ್ಲ ಅಂದರೆ ಖಂಡಿತ ತಿಂದಿರಿವೆ. ಆಗಲೇ ಚಪಾತಿ ತಿಂದೆ ಅಂತ ಹೇಳಿದ್ನಲ್ಲ, ಆದ್ದರಿಂದ ತಿನ್ನೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನನಗೋಸ್ಕರ ಅಂತ ಮಾಡಿಸ್ಕೊಂಡು ತಿಂತೀನಿ. ಯಾಕಪ್ಪ ಹಂಗೆ ನೋಡ್ತೀರಾ? ಏನಿಲ್ಲಪ್ಪ. ಇವಾಗ ನನ್ನ ಹಸ್ಬೆಂಡ್ಗೂ ಊಟ ಹಾಕಿದ್ದೀನಿ. ನಾನು ಊಟ ಏನು ಮಾಡ್ತಾಯಿಲ್ಲ. ಒಂದು ಕೈಮಾ ಉಂಡೆ, ಒಂದು ಪೀಸ್ ಹಾಕ್ಕೊಂಡಿದ್ದೀನಿ. ಕೈಮಾ ಉಂಡೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ರೆಸಿಪಿನ.
ತೋರ್ಸೋಣ ಅಂದ್ಕೊಂಡೆ ಬೇಗ ಹೋದೆ. ಆದರೆ ನಾನು ಹೋಗೋ ಅಷ್ಟರಲ್ಲಿ ಅವರು ಅಡುಗೆ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತೋರಿಸ್ತೀನಿ. ಚೆನ್ನಾಗೈತಲ್ವಂತೆ, ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ನಾನು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಯಿಂದ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ. 3 ಡೇಸ್ ಆಯಿತು ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ, ಮಾರ್ನಿಂಗ್ 3 o'clock ಆಗಿದೆ. ಗೌಡ್ಗೆರೆಗೆ ಹೊರಟಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕು ಹೋಗಲಿಲ್ಲ. 15 ಡೇಸ್ ಆಯಿತು ನಾನು. ಅದರೂ ಲಾಸ್ಟ್ ವೀಕ್ ಏನಾಯ್ತಪ್ಪ ಅಂದರೆ ಶಿವರಾತ್ರಿ ಇತ್ತು, ಅದರಿಂದ ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು 3 ವೀಕ್ಸ್ ಹೋಗಬೇಕು. 3 ವೀಕ್ಸ್ ಹೋದರೆ 7 ವೀಕ್ಸ್ ಕಂಪ್ಲೀಟ್ ಆಗುತ್ತೆ. 4 ವೀಕ್ಸ್ ಆಗಿದೆ, ಇನ್ನು 3 ವೀಕ್ಸ್ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಇವತ್ತು 3 o'clockಗೆ ಎದ್ದಿದ್ದೀನಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ತಾನೇ ಎದ್ದೆ, ಒಂದು 10 ಮಿನಿಟ್ಸ್ ಆಯಿತು. ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂದ್ಬಿಟ್ಟು ಇವಾಗ ಬಿಸಿನೀರು ಇಕ್ಕಿದ್ದೀನಿ. ಇವಾಗ ಪಟ ಪಟ ಅಂತ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡಬೇಕು. ಇವಾಗ ನಾನು ರೆಡಿ ಆದೆ, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವಾಗ ಹೊರಡಬೇಕು. ಸ್ವಲ್ಪ ಮನೆ ಕೆಲಸ ಜಾಸ್ತಿನೇ ಇತ್ತು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ 5 o'clock ಆಗಿದೆ. ಡೈಲಿ 4:30ಗೆಲ್ಲ ಮನೆ ಬಿಡ್ತಾಯಿದ್ದೋ. 4:30ಗೆಲ್ಲ ಮನೆ ಬಿಡ್ತಾಯಿದ್ದೋ. ಇವತ್ತು 5 o'clock ಆಗೋಯ್ತು. ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ತು ಮನೇಲಿ, ಅದರಿಂದ ಬ್ಯಾಗ್ ಇಟ್ಕೊಂಡ್ರಪ್ಪ, ಬ್ಯಾಗ್ ಕೊಡಿ. ಲಕ್ಷ್ಮಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಹೋಗಬೇಕು. ಆಯಿತಾ? ಇವಾಗ ಟ್ರೈನ್ ಬರೋಕ್ಕೆ ಇನ್ನೂ 20 ಮಿನಿಟ್ಸ್ ಇದೆ. ಅದಕ್ಕಿಂತ ಮುಂಚೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬಂದಿದ್ದೀವಿ. ಕೋಪ ಮಾಡ್ಕೊಂಡಿದ್ದಾರೆ ಮೇಡಮ್. ಎಷ್ಟಾಯ್ತು? 30. ಮೇಡಮ್ ಬರೀ ಕಾಫಿ ಆಗಲ್ಲ, ಬಿಸ್ಕೆಟು ಬೇಕು. ಬರೀ ಕಾಫಿ ಕುಡೀರಿ ಅಂದರೆ ಬೇಡವಂತೆ, ಬಿಸ್ಕೆಟು ಬೇಕಂತೆ. ತಿಂದೆ. ಏನೋ ಹೇಳ್ತಾ ಇದ್ರು ಯಾರೋ, ಮಾರ್ಚ್ 1ರಿಂದ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ, ನಾನು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ, ಬೇಕ್ರಿ ಐಟಮ್ಸ್ ತಿನ್ನಲ್ಲ, ಹೊರಗಡೆದು ಏನು ತಿನ್ನಲ್ಲ ಅಂತ. ಇವತ್ತು ಮಾರ್ಚ್ 1 ಅಲ್ಲ ಪಾಪ. ಕುಡಿಯೋಕ್ಕೆ ಕಾಫಿನ ಡಿಸ್ಟರ್ಬ್ ಆಗಬಾರ್ದು ಅಂತ ಬಂದ ಇಲ್ಲಿಗೆ. ನಗದು ಮಾತ್ರ ಕಲ್ತಿದೀಯ ಚೆನ್ನಾಗಿ. ಎಲ್ಲರಿಗೂ ಹೇಳ್ತೀನಿ ಏನೇನು ಮಾಡಿದೆ ಅಂತ, ಸರಿನಾ? ವ್ಯೂವರ್ಸ್ಗೆಲ್ಲ ನೀನು ಯಾವ ಥರ ಅಂತ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ನಿಜವಾಗ್ಲೂ ಫ್ರೆಂಡ್ಶಿಪ್ಗೆ ಯಾವ ಥರ ನೀನು ವ್ಯಾಲ್ಯೂ ಕೊಡ್ತೀಯ ಅಂತ ಹೇಳಲೇಬೇಕು. ಎಲ್ಲರೂ ನೋಡಲಿ. ಇವಾಗ ಚನ್ನಪಟ್ಟಣದಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು 7:10 ಆಗಿದೆ. ಬೇಗ ಬಾ, ಅಲ್ಲಿ ಆಟೋಗಳು ಹೋಗ್ಬಿಡುತ್ತೆ. ಯಾಕಂದರೆ ಆಟೋ ಫುಲ್ ಆಗಿಬಿಟ್ರೆ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಟ್ರೈನ್ ಬರೋ ಗಂಟಲು ವೆಯ್ಟ್ ಮಾಡಬೇಕು ನಾವು, ಯಾಕಂದರೆ ಸೀಟ್ ಆಗಲಿಲ್ಲ ಅಂದರೆ ಆಟೋ ಹೋಗಲ್ಲ. ಅದರಿಂದ ಬೇಗ ಹೋಗ್ತಾ ಇದ್ದೀವಿ. ಇವಾಗ ದರ್ಶನಕ್ಕೆ ಬಂದು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹೆಂಗ್ ಓಡ್ತಾಳೆ ಅಂದರೆ ಆ ಥರ ಓಡ್ತಾಳೆ.
ಕಡೆ ಎಲ್ಲೂ ಹೋಗಿಲ್ಲ ಈ ಥರ ಕಾಯ್ನೆ ಇದೇನು ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು, ಕಾಯಿ ಕಟ್ಟಾಯಿತು, ನೀರು ಹಾಕ್ಸ್ಕೊಂಡಾಯ್ತು. ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಹಾಕೋಬೇಕಲ್ಲ. ಅವ್ರು ಹೆಂಗೋ ಸ್ವಲ್ಪ ಹಾಕಿ ಹೋಗ್ತಿದ್ರು, ಇನ್ನೊಂದು ಸ್ವಲ್ಪ ಹಾಕಿ ಅಂತ ಹಾಕಿಸ್ಕೊಂಬಿಟ್ಟು ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಇದೆಯಾ, ತಿನ್ನಬೇಕು ಇಲ್ಲ ಈಚೆ ಬಿಡಲ್ಲ. ಅವ್ರು ಹೆಂಗೋ ಸ್ವಲ್ಪ ಹಾಕಿ ಹೋಗ್ತಿದ್ರು ತಾನೆ, ಸುಮ್ಮನೆ ಹಾಕ್ಸ್ಕೋಬೇಕಾಗಿತ್ತು. ಇನ್ನೊಂದು ಸ್ವಲ್ಪ ಹಾಕಿ ನೋಡಲಿ ಬಿಡು. ಗ್ಯಾಸ್ಟ್ರಿಕ್ ಅಂತಾಳೆ, ಕಾಫಿ ಕೊಡಿಸ್ತೀಯ ಅಂತಾಳೆ. ಮತ್ತೆ ಇವಾಗ ಊಟ ಮಾಡ್ಕೊ, ಗ್ಯಾಸ್ಟ್ರಿಕ್ ಹೋಗಂಗೆ ಮಾತ್ರೆ ಕೊಡ್ತೀನಿ ಬಾ. ಬೇಡ ಅಷ್ಟೇ ಕೊಡೋದು, ಇನ್ನೇನು ಕೊಡ್ಸಲ್ಲ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ನಾವು ಇಲ್ಲಿಗೆ ಬಂದಾಗ 8 ಗಂಟೆ, ಇವಾಗ 8 ಗಂಟೆ, ಇವಾಗ 8:55 ಆಗಿದೆ. ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು, ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ವರೆಗೂ ನಡ್ಕೊಂಡೇ ಬಂದು. ಅಷ್ಟೇನು ದೂರ ಇತ್ತಿಲ್ಲ, ಹತ್ರನೇ ಇತ್ತು. ಅದರಿಂದ ಇನ್ನು ಟ್ರೈನ್ ಬರೋಕ್ಕೆ 3/4 ಗಂಟೆ ಟೈಮ್ ಇದೆ. ಅದರಿಂದ ನಡ್ಕೊಂಡೇ ಬರೋಣ ಅಂದ್ಬಿಟ್ಟು ನಡ್ಕೊಂಡೋಗಿ ಬಂದೋ. ನಮ್ಮ ಮೇಡಮ್ಗೆ ಹೊಟ್ಟೆ ನೋವಂತೆ, ಏನೋ ಸೋಡಾ ತೊಗೊಂಡು ಕುಡಿತಾ ಇದ್ದಾರೆ. ಬುದ್ಧಿ ಕಲಿಯೋಲ್ಲ. ಲಕ್ಷ್ಮಿ ಅವರೇ ಏನು ಸಮಾಚಾರ? ಹೆಂಗಿತ್ತು ದೇವಸ್ಥಾನಕ್ಕೆ ಬಂದಿದ್ದು? ಪ್ರತಿ ಸಲ ಅಷ್ಟೇ 9:30 ಟ್ರೈನ್ ಕ್ಯಾಚ್ ಮಾಡೋಕ್ಕಾಗನೇ ಇಲ್ಲ. ನಾವು 10:30 ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಬಂದು 10:15 ಆಗಿದೆ. ಇನ್ನು ½ ಅನ್ ಅವರ್ ಇದೆ ಅಲ್ಲಮ್ಮ? 10:15 ಟೈಮ್, ಇನ್ನು ½ ಅನ್ ಅವರ್ ವೆಯ್ಟ್ ಮಾಡಬೇಕು. ಎಷ್ಟೇ ಟೈಮು? 11:20. 1:20. ಯಪ್ಪ ಪುಣ್ಯ. ಸರಿ, ಅದು 11:01 ಬಂತಲ್ಲ. ನಮ್ಮನೇಲಿ ಟೈಮ್ ಹೇಳೋಕ್ಕೂ ಬರಲ್ಲ, ಇನ್ನೆಂಥ ಅಮಾಯಕ ನೋಡಿ. ಇವಾಗ ಟೈಮ್ ಬಂದು 1:15 ಆಗಿದೆ. ಇವಾಗ ತಾನೇ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಮ್ಮ ಲಕ್ಷ್ಮಿ ಮೇಡಮು ಇಲ್ಲೇ ಬಂದಿದ್ದಾರೆ. ನನ್ನ ಹಸ್ಬೆಂಡ್ ಇರೋದಕ್ಕೆ ರೂಮ್ ಒಳಗಡೆ ಸೇರ್ಕೊಂಡಿದ್ದಾಳೆ. ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಏನಾದರೂ ಅಡುಗೆ ಮಾಡಬೇಕು. ನೋಡೋಣ, ಆಮೇಲೆ ಯೋಚನೆ ಮಾಡ್ತೀನಿ. ಯಾಕಂದರೆ 2:45 ಎದ್ದಿರೋದು ನಾನು, 2:50 ಎದ್ದಿರೋದು ಮಧ್ಯರಾತ್ರಿ. ಅದರಿಂದ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಒಂದು 3 ಗಂಟೆ ಗಂಟ ಮಲ್ಕೊಂಡ್ಬಿಡ್ತೀನಿ. ರೀ, ಅಡುಗೆ ಮಾಡಬೇಕಾ? ಬೇಡ ಬಿಡು, ತಗೋ ಬುಕ್ ಮಾಡಿಬಿಡ್ತೀನಿ. ಇದಕ್ಕೇನು ಕಡಿಮೆ ಇಲ್ಲ. ಸೂರ ಏನು ಮಾಡ್ತಾಯಿದ್ದೀಯಾ? ಏನು ಮಾಡಲಿ, ಅಡುಗೆ ಮಾಡ್ತಾಯಿದ್ದೀನಿ. ಏನಂದರೆ ಇವಳು ಮಲ್ಕೊಳಕ್ಕೆ ಬಿಟ್ಟಿಲ್ಲ, ನನ್ನ ಹಸ್ಬೆಂಡು ಮಲ್ಕೊಳಕ್ಕೆ ಬಿಟ್ಟಿಲ್ಲ. ಒಂದು ½ ಅನ್ ಅವರು ನಾನು ಮಲಗಲಿಲ್ಲ, ನಿದ್ದೆನೇ ಮಾಡಲಿಲ್ಲ, ಸುಮ್ಮನೆ ಮಲ್ಕೊಂಡೆ ಅಷ್ಟೇ. ನಮ್ಮ ಮನೆಯವರು ಹೊಟ್ಟೆ ಹಶ್ವು ಅಂತಾರೆ, ಇವಳು ಹೊಟ್ಟೆ ಹಶ್ವು ಅಂತಾಳೆ. ಅದಕ್ಕೆ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಬಂದ್ಬಿಟ್ಟು ಇವಾಗ ಮೊಟ್ಟೆ ಪಲ್ಯ ಮಾಡಿಬಿಟ್ಟು ಗೋಧಿ ದೋಸೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. 10 ನಿಮಿಷ ಹಶ್ವು ತಡೆಯಲ್ಲ, ತಿಂಡಿ ಹೋದ್ರು. ಹೊಟ್ಟೆ ಹಸಿದ್ರೆ ನಂಗೆ ಕೋಪ ಬರುತ್ತೆ. ನಿನಗೆಲ್ಲ ಬರುತ್ತೆ, ಕೋಪನೂ ಬರುತ್ತೆ. ಹೊಟ್ಟೆ ಹಶ್ವು ಆದರೆ ಕೋಪ ಬರುತ್ತಂತೆ ನೋಡಿ. ಇವಾಗ ನಾವು ಊಟ ಎಲ್ಲ ಮಾಡಾಯಿತು, ದೋಸೆ ಹಾಕ್ಕೊಂಡು ತಿಂದು ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ದಾಳಲ್ಲ ಸೌಮ್ಯ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗೋಣ ಬಾ ಅಂತ ಕರೆದು. ನನ್ನ ಮಗಳು ಯಾವಾಗಲೂ ಪಾರ್ಕು ಅಂತಾಳಲ್ಲ, ಅದರಿಂದ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಪಾರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು 7:30 ಆಗಿದೆ. ಇವಾಗ ಟೈಮ್ ಬಂದು ಒಂದು ಟ್ರೈಪೋಡ್ ಆರ್ಡ್ರ್ ಮಾಡಿದೆ, ಬಂದಿದೆ. ನೋಡೋಣ ಹೇಗಿದೆ ಅಂತ. ತುಂಬ ದಿವಸದಿಂದ ಅಂದ್ಕೊತಿದ್ದೆ, ಚಿಕ್ಕದಿತ್ತು ಅಂದರೆ ಶೆಲ್ಫ್ ಮೇಲೆ ಇಲ್ಲ ಟೇಬಲ್ ಮೇಲೆ ಈ ಥರ ಇಟ್ಕೊಂಡು ವಿಡಿಯೋಸ್ ಮಾಡೋ ಥರ ಟ್ರೈಪೋಡ್ ಇತ್ತು. ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ.
ಹಾಗೆ ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಇದು ನನಗೆ ಸಿಕ್ತು. ನೋಡೋಣ, ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ. ಬುಕ್ ಮಾಡು ಅಂತ ತುಂಬ ದಿವಸದಿಂದ ಹೇಳ್ತಾಯಿದ್ರು. ನಾನು ಕೊಡಿಸ್ತೀನಿ, ಬುಕ್ ಮಾಡ್ಕೊ ಅಂತ. ಮೀಶೋದಲ್ಲಿ ಮಾಡಿದ್ದೆ, ಯಾಕೋ ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ, ರಿಟರ್ನ್ ಮಾಡಿದೆ. ಇದು ಜೆಪ್ಟೋದಲ್ಲಿ ಮಾಡಿರೋದು. ಇದು ನಾನು ಜೆಪ್ಟೋದಲ್ಲಿ ಮಾಡಿರೋದು. ಯಾವಾಗ ಮಧ್ಯಾಹ್ನ ಬುಕ್ ಮಾಡಿದ್ದು, ಇವಾಗ ರಿಸೀವ್ಡ್ ಆಯಿತು. ನಾನು ಕೊಟ್ಟಿರೋ ಅಮೌಂಟ್ಗೆ ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ವೆಯ್ಟು ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಕು ಅಂದರೆ ಲಿಂಕ್ ಹಾಕ್ತೀನಿ, ನೀವು ಒಂದ್ಸತಿ ಚೆಕ್ ಮಾಡಿ, ಇಷ್ಟ ಆದರೆ ತಗೊಳ್ಳಿ. ಇವಾಗ ಪಾರ್ಕಿಂದ ಬಂದು ಅಡುಗೆ ಏನೂ ಮಾಡಿಲ್ಲ. ಮಧ್ಯಾಹ್ನ ದೋಸೆ ಮತ್ತು ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದೆ. ಇವಾಗ ಏನಾದರೂ ಸಾಂಬಾರು ಮಾಡಿ ಅಡುಗೆ ಮಾಡಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.